ಮತ್ತು ಪಾಕಿಸ್ತಾನ ನಡುವಿನ ಕ್ರಿಕೆಟ್ ಮ್ಯಾಚ್ ಅಂದ್ರೆ ಅದರ ಲೆವೆಲ್ಲೇ ಬೇರೆ. ವ್ಯೂವರ್ಶಿಪ್ನಿಂದ ಹಿಡಿದು ಕಮರ್ಷಿಯಲ್ ವರ್ಗೂ ಕೂಡ ರೆಕಾರ್ಡ್ ಮೇಲೆ ರೆಕಾರ್ಡ್ ಬ್ರೇಕ್ ಆಗುತ್ತೆ. ಇಡೀ ಜಗತ್ತಿನಾದ್ಯಂತ ಅಭಿಮಾನಿಗಳು ಕಾದು ಕುಳಿತು ಪಂದ್ಯ ನೋಡ್ತಾರೆ. ಬಟ್ ಕಳೆದ ಕೆಲ ವರ್ಷಗಳಿಂದ ಐಸಿಸಿ ಟೂರ್ನಿಗಳಲ್ಲಿ ಮಾತ್ರವೇ ಎರಡೂ ತಂಡಗಳು ಮುಖಾಮುಖಿ ಆಗ್ತಾ ಇವೆ. ದ್ವಿಪಕ್ಷೀಯ ಸರಣಿಗಳು ನಡೀತಾ ಇಲ್ಲ. ಆದ್ರೀಗ 16 ವರ್ಷಗಳ ಬಳಿಕ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಟೆಸ್ಟ್ ಸರಣಿ ನಡೆಸೋ ಚಾನ್ಸ್ ಸಿಕ್ಕಿದೆ. 2007 ಹಾಗೆ 8ರಲ್ಲಿ ಪಾಕಿಸ್ತಾನ ಕ್ರಿಕೆಟ್ ತಂಡ ಭಾರತ ಪ್ರವಾಸದ ಸಂದರ್ಭದಲ್ಲಿ ಕೊನೆಯ ಬಾರಿಗೆ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಭಾಗಿಯಾಗಿತ್ತು. ಅಂದಿನಿಂದ ಉಭಯ ತಂಡಗಳ ಮುಖಾಮುಖಿಯು ಐಸಿಸಿ ಪಂದ್ಯಾವಳಿಗಳು ಮತ್ತು ಏಷ್ಯಾ ಕಪ್ಗೆ ಮಾತ್ರ ಸೀಮಿತವಾಗಿದೆ. 2012-13ರಲ್ಲಿ ಪಾಕಿಸ್ತಾನ ತಂಡದ ವೈಟ್ ಬಾಲ್ ಪ್ರವಾಸದ ನಂತರ ದ್ವಿಪಕ್ಷೀಯ ಸರಣಿಗಳಿಗೆ ಕಂಪ್ಲೀಟ್ ಬ್ರೇಕ್ ಬಿದ್ದಿದೆ. ಇದೀಗ ಏಷ್ಯಾದ ಕ್ರಿಕೆಟ್ ದಿಗ್ಗಜರ ನಡುವಿನ ಅಪರೂಪದ ಟೆಸ್ಟ್ ಪಂದ್ಯದ ಮುಖಾಮುಖಿಯ ಸಾಧ್ಯತೆ ಜೀವಂತವಾಗಿದೆ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ನಲ್ಲಿ 2 ತಂಡಗಳು ಎದುರು ಬದಲಾಗುವ ಸಾಮರ್ಥ್ಯಗಳನ್ನು ಹೊಂದಿವೆ. ಆದರೆ ಅದಕ್ಕೂ ಮುನ್ನ ಉಭಯ ತಂಡಗಳು ಒಂದಷ್ಟು ಸವಾಲುಗಳನ್ನು ಗೆಲ್ಲಬೇಕಿದೆ. ಭಾರತ ಟೆಸ್ಟ್ ತಂಡವು ಪ್ರಸ್ತುತ 68.52ರ ಗೆಲುವಿನ ಅಂಕಗಳೊಂದಿಗೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಅಲ್ಲದೆ ತಮ್ಮ ಸತತ 3ನೇ WTC ಫೈನಲ್ಗೆ ಅರ್ಹತೆ ಪಡೆಯುವ ಹಾದಿಯಲ್ಲಿದೆ. ರೋಹಿತ್ ಶರ್ಮಾ ನಾಯಕತ್ವದ ಟೀಂ ಇಂಡಿಯಾ ತವರಿನಲ್ಲಿ ಮುಂದಿನ ತಿಂಗಳು ಬಾಂಗ್ಲಾದೇಶದ ವಿರುದ್ಧ 2 ಟೆಸ್ಟ್ ಪಂದ್ಯಗಳನ್ನು ಆಡಲಿದೆ. ನಂತರ ನ್ಯೂಜಿಲೆಂಡ್ ವಿರುದ್ಧ 3 ಟೆಸ್ಟ್ ಪಂದ್ಯಗಳನ್ನು ಆಡಬೇಕಿದೆ. ಅಲ್ಲದೆ ಭಾರತದ ಮುಂದೆ ಆಸ್ಟ್ರೇಲಿಯಾ ವಿರುದ್ಧದ 5 ಟೆಸ್ಟ್ಗಳ ಸವಾಲಿನ ಸರಣಿಗಳು ಕೂಡ ಇವೆ. ಅದರಲ್ಲೂ ಬಾಂಗ್ಲಾದೇಶ ಮತ್ತು ನ್ಯೂಜಿಲೆಂಡ್ ವಿರುದ್ಧದ ಸರಣಿ ಗೆಲುವನ್ನು ಪಡೆದರೆ ಭಾರತದ ಸ್ಥಾನವನ್ನು ಬಲಪಡಿಸುವ ನಿರೀಕ್ಷೆ ಇದೆ. ಆಸ್ಟ್ರೇಲಿಯಾ ವಿರುದ್ಧದ ವಿದೇಶಿ ಸರಣಿ ಕೂಡ ನಿರ್ಣಾಯಕವಾಗಿರುತ್ತೆ. WTC ಫೈನಲ್ನಲ್ಲಿ ಸ್ಥಾನ ಪಡೆಯಲು ಭಾರತ ಉತ್ತಮ ಪ್ರದರ್ಶನವನ್ನು ನೀಡಲೇಬೇಕಿದೆ. ಆಸ್ಟ್ರೇಲಿಯಾ ನೆಲದಲ್ಲಿ ಭಾರತ ತಂಡ ತನ್ನ ಹಿಂದಿನ 2 ಟೆಸ್ಟ್ ಸರಣಿಗಳನ್ನು ಗೆದ್ದಿರೋದ್ರಿಂದ ಅದೇ ಯಶಸ್ಸನ್ನು ಕಂಟಿನ್ಯೂ ಮಾಡೋ ಭರವಸೆ ಇದೆ. 10 ಟೆಸ್ಟ್ ಪಂದ್ಯಗಳಲ್ಲಿ ಕನಿಷ್ಠ 5 ಗೆಲುವುಗಳನ್ನು ಪಡೆದರೂ ಕೂಡ ಭಾರತ ತಂಡ ಫೈನಲ್ ತಲುಪೋಕೆ ನೆರವಾಗುತ್ತೆ. ಮತ್ತೊಂದು ಕಡೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೆ ಪಾಕಿಸ್ತಾನ ಬರೋ ಸಾಧ್ಯತೆ ಇದ್ರೂ ಕೂಡ ಅಷ್ಟು ಸುಲಭ ಇಲ್ಲ. ಶಾನ್ ಮಸೂದ್ ನಾಯಕತ್ವದ ಪಾಕಿಸ್ತಾನ ತಂಡ 9 ಪಂದ್ಯಗಳಲ್ಲಿ 7 ಪಂದ್ಯಗಳನ್ನು ತವರಿನಲ್ಲಿ ಆಡಬೇಕಿದೆ. ಪಾಕಿಸ್ತಾನ ತವರಿನ ಟೆಸ್ಟ್ ಸರಣಿಯಲ್ಲಿ ಬಾಂಗ್ಲಾದೇಶ ಮತ್ತು ವೆಸ್ಟ್ ಇಂಡೀಸ್ ತಂಡಗಳನ್ನು ಎದುರಿಸಲಿದೆ. ಹಾಗೆ ಇಂಗ್ಲೆಂಡ್ ವಿರುದ್ಧ 3 ಪಂದ್ಯಗಳ ಸರಣಿಯನ್ನು ಕೂಡ ಆಡಲಿದೆ. ದಕ್ಷಿಣ ಆಫ್ರಿಕಾ ವಿರುದ್ಧದ 2 ಪಂದ್ಯಗಳ ಸರಣಿ ಮಾತ್ರ ಅವರ ವಿದೇಶದ ನಿಯೋಜನೆಯಾಗಿದೆ. ಪಾಕಿಸ್ತಾನ ತಮ್ಮ ತವರಿನ ಪ್ರಯೋಜನವನ್ನು ಪಡೆಕೊಂಡು ಗೆಲುವು ಸಾಧಿಸಿದರೆ WTC ಫೈನಲ್ ಅನ್ನು ತಲುಪಬಹುದು. WTC ಫೈನಲ್ಗೆ ಆಸ್ಟ್ರೇಲಿಯಾ ಕೂಡ ಪ್ರಬಲ ಸ್ಪರ್ಧಿಯಾಗಿದೆ. ಆಸೀಸ್ ತವರಿನಲ್ಲಿ ಭಾರತದ ವಿರುದ್ಧ 5 ಪಂದ್ಯಗಳ ಟೆಸ್ಟ್ ಸರಣಿಯನ್ನ ಮತ್ತೆ ಶ್ರೀಲಂಕಾ ವಿರುದ್ಧ 2 ಟೆಸ್ಟ್ ಪಂದ್ಯಗಳನ್ನು ಹೊಂದಿದೆ. ಭಾರತ ಪಾಕಿಸ್ತಾನ ತಂಡಗಳ ನಡುವಿನ WTC ಫೈನಲ್ ಆಡಬೇಕು ಅಂದ್ರೆ ಆಸ್ಟ್ರೇಲಿಯಾ ಅಂಕಪಟ್ಟಿಯಿಂದ ಕೆಳಗಿಳಿಬೇಕಾಗುತ್ತೆ. ಹೀಗಾಗಿ ಆಸ್ಟ್ರೇಲಿಯಾ ಪ್ರವಾಸದ ವೇಳೆ ಭಾರತದ ಪ್ರದರ್ಶನ ನಿರ್ಣಾಯಕವಾಗಲಿದೆ. ಪ್ರಸ್ತುತ 2025ರ ಫೆಬ್ರವರಿ ಹಾಗೆ ಮಾರ್ಚ್ನಲ್ಲಿ ಪಾಕಿಸ್ತಾನದಲ್ಲಿ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ನಡೆಯಲಿದೆ. ಟೂರ್ನಿ ಆಡೋಕೆ ಭಾರತ ತಂಡ ಪಾಕಿಸ್ತಾನಕ್ಕೆ ತೆರಳಲ್ಲ ಎನ್ನಲಾಗಿದೆ. ಭದ್ರತೆಯ ಕಾರಣ ಹಾಗೆ ಭಾರತ ಸರ್ಕಾರದ ಒಪ್ಪಿಗೆ ನೀಡದೇ ಇರೋ ಕಾರಣಕ್ಕೆ BCCI ಇನ್ನೂ ಕೂಡ ಅಂತಿಮ ನಿರ್ಧಾರವನ್ನು ಕೈಗೊಂಡಿಲ್ಲ. ಮತ್ತೊಂದು ಕಡೆ ಪಾಕಿಸ್ತಾನ ಮಾತ್ರ ಭಾರತ ಪಾಕ್ಗೆ ಬರಲೇಬೇಕು ಅಂತ ಪಟ್ಟು ಹಿಡಿದಿದೆ. ಆದರೆ ಅಂತಿಮ ನಿರ್ಧಾರ ಏನಾಗಿರುತ್ತೆ ಅನ್ನೋ ಕುತೂಹಲ ಮೂಡಿದೆ. ಇದರ ನಡುವೆ ಉಭಯ ತಂಡಗಳ ನಡುವೆ ಟೆಸ್ಟ್ ಸರಣಿ ನಡೆಯಲಿ ಅಂತ ಫ್ಯಾನ್ಸ್ ಕೂಡ ಕಾಯ್ತಿದ್ದಾರೆ.